ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘ ಬೆಂಗಳೂರು ಕಂಕನವಾಡಿ ಶಾಖೆಯಿಂದ ನಾವು ಇವತ್ತಿಂದ ಸ್ಟ್ರೈಕ್ ಮಾಡುತ್ತೀವಿ. ನಾವು ಹಲವಾರು ಬಾರಿ ಮಾನ್ಯ ಸರ್ಕಾರಕ್ಕೆ ನಮ್ಮ ರಾಜ್ಯಾಧ್ಯಕ್ಷರ ಮೂಲಕ ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲ ಪೌರ ಕಾರ್ಮಿಕರು, ನೀರು ಸರಬರಾಜು ವಿಭಾಗದ ಸಿಬ್ಬಂದಿಗಳು, ವಾಹನ ಚಾಲಕರು, IT ಸಿಬ್ಬಂದಿ, ಅಕೌಂಟೆಂಟ್ ಸಿಬ್ಬಂದಿ ಇತ್ಯಾದಿ ಸಿಬ್ಬಂದಿಗಳನ್ನು ನೇರ ಪಾವತಿ ಅಥವಾ ಸಕ್ರಮತೆಗೊಳಿಸಲು ಹಲವಾರು ಬಾರಿ ಮಾನ್ಯ ಸರ್ಕಾರಕ್ಕೆ ಮಾನ್ಯ ರಾಜ್ಯಾಧ್ಯಕ್ಷರು ಹಲವಾರು ಬಾರಿ ಮನವಿಗಳನ್ನು ಕೊಟ್ಟು ಗಡುವುಗಳನ್ನು ಕೊಟ್ಟರು. ಮಾನ್ಯ ಸರ್ಕಾರದವರು ಇಲ್ಲಿವರೆಗೆ ನಮ್ಮ ಬೇಡಿಕೆಗಳನ್ನು ಈಡೇರಿಸುವುದಿಲ್ಲ ಹಾಗೂ ನಮ್ಮನ್ನು ಪೂರ್ಣ ಸರ್ಕಾರಿ ನೌಕರರಂತೂ ಪರಿಗಣಿಸಿರುವುದಿಲ್ಲ. ಆ ಕಾರಣಕ್ಕಾಗಿ ಮಾನ್ಯ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ನಾವು ಇವತ್ತಿನಿಂದ ಸ್ಟ್ರೈಕ್ ಮಾಡ್ತೀವಿ. ಅದಕ್ಕಾಗಿ ಮಾನ್ಯ ಸರ್ಕಾರದವರು ನಮ್ಮ ಕಡೆ ಗಮನ ಕೊಟ್ಟು ಸರ್ಕಾರಿ ಸೌಲಭ್ಯಗಳು ನಮಗೆ ಒದಗಿಸಬೇಕು. ಕರ್ನಾಟಕ ಪೌರ ಸೇವಾ ಕಾಯ್ದೆ ಬಂದಿದ್ದು 1964. ನಮ್ಮನ್ನೇನಾದರೂ ಸರ್ಕಾರಿ ನೌಕರರಿಂದ ಪರಿಗಣಿಸುತ್ತಿಲ್ಲ. ಆದರೆ ಮೊನ್ನೆ ಬಂದಂಥ ಪಂಚಾಯತ್ ರಾಜ್ ಇಲಾಖೆಯವರು 1993 ಬಂದಿದ್ದು ಅವರಿಗೆ ಎಲ್ಲ ಸರ್ಕಾರಿ ಸೌಲಭ್ಯ ಕೊಡ್ತಿದ್ದು. ಅದಕ್ಕಿಂತ ಮುಂಚೆ ನಾವು 1964 ಬಂದರೂ ನಮಗೆ ಸರ್ಕಾರ ತಾಯಿ ಧೋರಣೆ ತೋರಿ ನಮ್ಮನ್ನು ಕಡೆಗಣಿಸತೈತಿ. ಸರ್ಕಾರ ದಯಮಾಡಿ ನಮಗೆ ಸೌಲಭ್ಯಗಳನ್ನು ಒದಗಿಸಬೇಕಂತ